ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಕ್ಕಳಿಗಾಗಿ 2 ರೀತಿಯ ಫುಡ್ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಬಂದು ಆ್ಯಪಲ್ ವಿತ್ ರಾಗಿ ಸರಿ. ನಾನಿಲ್ಲಿ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಪ್ಪ ಬಿಸಿಯಾದ ನಂತರ ತುರಿದಿಟ್ಕೊಂಡಿರುವಂತಹ ಆ್ಯಪಲ್ನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಹುರ್ಕೊಬೇಕಾಗುತ್ತೆ ತುಪ್ಪದಲ್ಲೇ ಅದು ನೀಟಾಗಿ ಸ್ವಲ್ಪ ಹೊತ್ತು ಬೇಯ್ದು ಸ್ಮ್ಯಾಶ್ ಆಗಬೇಕಾಗುತ್ತೆ. ಮಕ್ಕಳು ತುಂಬ ಚಿಕ್ಕವರಿಗೆ ಕೊಡೋದಾದರೆ ಸ್ವಲ್ಪ ಜಾಸ್ತಿ ಹೊತ್ತನ್ನೇ ಇದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಆಗೋ ಥರ ಹಾಕ್ಕೊಳ್ಬೇಕು. ಆಮೇಲೆ ನಂತರ ನಾನು ಅದು ಫ್ಲೇವರ್ಗೆ ಅಂತ ಒಂದು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಲವಂಗ ಚಕ್ಕೆ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಆ್ಯಪಲ್ ಹುಳಿ ಬರೋದ್ರಿಂದ ಈ ಥರ ಫ್ಲೇವರ್ನ ಕೊಟ್ಟರೆ ಹುಳಿ ಅಂಶ ಅನ್ನೋದು ಬರೋದಿಲ್ಲ. ಈ ಟೈಮಲ್ಲಿ ನಾನು ರಾಗಿನ ಒಂದು ಲೋಟಕ್ಕೆ ನೀರು ಹಾಕಿಬಿಟ್ಟು 1 ಸ್ಪೂನ್ ರಾಗಿನ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಸೇರಿಸೋದ್ರಿಂದ ರಾಗಿ ಸರಿ ಗಂಟುಗಳು ಬರೋದಿಲ್ಲ, ನೀಟಾಗಿ ಸರಿ ಮಾಲ್ಡ್ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ರಾಗಿ ಸರಿ ಮೆಥಡ್ ನಿಮಗೆಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಬಿಟ್ಟು ನೀವು ಮಾಡ್ಕೊಳ್ಬಹುದು. 6 ಮಂತಿಂದ 1 ಇಯರ್ವರೆಗೆ ಕೊಡೋ ಮಕ್ಕಳಿಗಾದರೆ ನಾವು ಉಪ್ಪನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. 1 ಇಯರ್ ಪ್ಲಸ್ ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವೀಟ್ಗೆಗೋಸ್ಕರ ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ 1 ಸ್ಪೂನು ಡ್ರೈ ಫ್ರೂಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೂರು ಇದಕ್ಕೆ ಜೇನುತುಪ್ಪನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಜೇನುತುಪ್ಪ ಇಲ್ಲ ಅಂತ ಹೇಳಿದ್ರೆ ನೀವು ಬೆಲ್ಲನಾದರೂ ಸ್ವೀಟ್ಗೋಸ್ಕರ ಹಾಕ್ಕೊಳ್ಬಹುದು. ನೆಕ್ಸ್ಟ್ ರೆಸಿಪಿ ಟೊಮೊಟೊ ಮತ್ತು ರವೆ ಕಿಚಡಿ. ಇದು ಮಕ್ಕಳಿಗೆ ಕೆಮ್ಮು ಶೀತ ಜ್ವರ ಇದ್ದಾಗ ಊಟ ಸೇರೋದಿಲ್ಲ ಅಲ್ವಾ, ಅಂಥ ಟೈಮಲ್ಲಿ ಈ ಥರ ನಾವು ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಅವರು ನಾಲ್ಗೆಗೂ ಸ್ವಲ್ಪ ಹಿಡಿಸುತ್ತೆ, ಹುಳಿ ಆಗಿರುತ್ತಲ್ವ. ಹಾಗಾಗಿ ಫಸ್ಟು ನಾನಿಲ್ಲಿ 1 ಟೊಮೊಟೊನ ತಗೊಂಡು ಗ್ಯಾಸಲ್ಲಿ ನೀಟಾಗಿ ಸುಟ್ಟು ಅದರಿಂದ ಸಿಪ್ಪೆನ ತೆಗೆದು ಚಾಪ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ನಾನು 1 ಸ್ಪೂನು ರವೆನ ತಗೊಂಡು ಈ ಥರ ಡ್ರೈ ರೋಸ್ಟ್ನ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಮಾಡುವಾಗ ನಾವು ಆದಷ್ಟು ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಕಾದ್ಮೇಲೆ ನಾನಿಲ್ಲಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಸಿಡಿದ ಮೇಲೆ ಅದಕ್ಕೆ ಒಂಚೂರು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಈರುಳ್ಳಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸಿಪ್ಪೆ ತೆಗೆದು ಚಾಪ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಈ ಉಪ್ಪನ್ನೇ ನೀವು ಆದಷ್ಟು ಯೂಸ್ ಮಾಡಿ, ಪಿಂಕ್ ಸಾಲ್ಟ್ನ. ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಖಾರಕ್ಕಾಗಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ಒಂದು ಮಿಕ್ಸ್ ಕೊಟ್ಟು ಟೊಮೊಟೊ ನೀಟಾಗಿ ಸ್ಮ್ಯಾಶ್ ಆಗಿ ಬೇಯೋಕ್ಕೆ ಬಿಡಿ. ಆಲ್ರೆಡಿ ನಾವು ಸುಟ್ಟಿರೋದ್ರಿಂದ ಅದು ಬೇಗನೆ ಬೇಯುತ್ತೆ ಟೊಮೊಟೊ. ನೀರನ್ನ ಕೂಡ ನಾನಿಲ್ಲಿ ಕುದಿಸಿ ಎತ್ತಿಟ್ಕೊಂಡಿದ್ದೆ, ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಈ ಟೈಮಲ್ಲಿ ನೀರನ್ನ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕುದಿ ಬರ್ತಾ ಇದೆ. ಸೇಮ್ ಇದು ರಸಮ್ ಟೈಪೇ ಇರುತ್ತೆ. ನಮಗೂ ಕೂಡ ಹುಷಾರಿಲ್ಲ ಅಂದಾಗ ರಸಮ್ ರೈಸ್ ಅಂದರೆ ಚೆನ್ನಾಗಿ ಊಟ ಸೇರುತ್ತಲ್ವ, ಅದೇ ಥರ ಇದು ಒಂದು ರವೆ ರೆಸಿಪಿನೇ. ನೀರು ಚೆನ್ನಾಗಿ ಕುದಿಬೇಕು. ಇಂಥ ಟೈಮಲ್ಲಿ ನಾನು ಹುರಿದಿಟ್ಕೊಂಡಿರುವಂತಹ ರವೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ರವೆನ ಒಂದೇ ಸರಿ ಹಾಕ್ಕೊಳ್ಬಾರ್ದು, ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಕೊಡೋದ್ರಿಂದ ಅದು ಗಂಟುಗಳಾಗೋದಿಲ್ಲ. ಮಕ್ಕಳಿಗೆ ಕೊಡೋದ್ರಿಂದ ನೀಟಾಗಿ ಆಗಬೇಕಲ್ವ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೀರು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ. 1 ಇಯರ್ಗಿಂತ ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ನಾವು ಸ್ವಲ್ಪ ತೆಳ್ಳಗೇನೆ ಇರಬೇಕಾಗುತ್ತೆ, ಹಾಗಾಗಿ ನೀರು ಜಾಸ್ತಿನ ಹಾಕಬೇಕು. ನಾನು 1 ಇಯರ್ ಪ್ಲಸ್, ನನ್ನ ಮಗಳು 1 ಇಯರ್ 3 ಮಂತ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಅವಳಿಗೆ ಸ್ವಲ್ಪ ಉಪ್ಪಿಟ್ಟು ಕನ್ಸಿಸ್ಟೆನ್ಸಿನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ. ಇವಾಗ ನಾನು ಒಂದು ಲಿಡ್ನ ಅದಕ್ಕೆ ಮುಚ್ಚಿಟ್ಬಿಟ್ಟು ಹಾಗೆ ಬೇಯ್ಕೊಳ್ಳೋಕ್ಕೆ ಬಿಟ್ಟಿದ್ದೆ. ಈ ಥರ ಆಗಿತ್ತು. ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಅವಳಿಗೆ ಸರ್ವ್ ಮಾಡ್ತೀನಿ. ನೀವು ಕೂಡ ಈ ಥರ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.